ಒಂದು ತಲೆನ ಹಿಡಿಬೇಕು. ಬಡತನ, ಸಿರಿತನ, ಜಾತಿ, ಮತ, ಮೇಲು ಕೀಳು ಹೇಗಿರುತ್ತೆ ಅಂತ ಪಕ್ಕ ಅನುಭವಿಸಿ ಬಂದ. ನನಗೊಂದು ಹರಕೆಯ ಕುರಿ ಬೇಕಾಗಿತ್ತು. ಆ ಹರಕೆಯ ಕುರಿ ಬೇಕೇಡಾದ. ಹೇಗಿದೆ ಬೆಂಕಿಯ ಕಾರ್ಬೋನ್ ರಿಯಲ್ ಲೈಫ್. ಮುದುಕಿ, ಏನೇ ಮಾಡ್ತಿದ್ಯಾ ಹೊರಗೆ? ಅಮ್ಮ, ಕೆಲಸ ಎಲ್ಲ ಮಾಡಿದ್ದೀರಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ. ಹೇಳಿ, ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಮನೆ ಕೆಲಸ ಎಲ್ಲ ಮುರಿಯಾಗ ಒಂದು ಗಂಟು ಅರಿವಿ ಬಿದ್ದಾವು. ಬೇಕಾದ ಕೆಲಸ ದೇವರು ನನ್ನ ಗಂಡಗ ಮಾತ್ರ ಏನು ಅನುಡಾಡುವ, ಏನು ಅನುಬೇಡ. 3 ದಿನ ಅಂತೂ ಊಟ ಮಾಡಿ ಕೈಗಳು ಬಹಳ ಸಾಕಾಗತ್ತೆ. ಒಂದು ಸ್ವಲ್ಪ ಮಲ್ಕೋತೀನವ, ಆಮೇಲೆ ಎದ್ದು ಇಲ್ಲೇ ಹಿತ್ತಲದಾಗ ಬಟ್ಟಿ ಒಗ್ದು ಹಾಕ್ತೀನವ. ಹಿತ್ತಲದಾಗ ಬಟ್ಟಿನ ಒಗ್ದು ಹಾಕಿದ್ರ ಕರೆಂಟ್ ಬಿಲ್ಲಿನ ನಿನ್ನ ಗಂಡ ಬಂದ ಕಟ್ಟಾನೆ. ನನ್ನ ಗಂಡ ಒಬ್ಬ ದುಡಿಯವ, 3 ಹೊತ್ತು ಎಲ್ಲರೂ ಕೂತು ಸರಿಯಾಗಿ ಕತ್ತರಿಸಲಾದಿರಿ. ಏನು ಗಾಡಿ ಆಗ್ತಿಲ್ಲ ಅಂದ್ರೆ ಹೊರ ಮುಕ್ಕಡವ. ನನ್ನ ಕೂಸು ಒಂದ ದುಡಿಯಕತ್ತಿ, ಅವನಿಗೆ ತ್ರಾಸ ಆಗಬಾರ್ದು, ನನಗೆ ತ್ರಾಸ ಆದ್ರೂ ಚಿಂತಿಲ್ಲ. ನಾವು ಒಪ್ಕೊಂಡ್ಬರ್ತೀನವ. ಯವ್ವ ಬೇವ ಹೊಟ್ಟೆ ಬಹಳ ಕೊಡವ. ಹೊಟ್ಟೆ ಬಹಳ ಸ್ವಲ್ಪ ಇಟ್ಟೆ. ಅಂದ್ರೆ ನನ್ನ ಒಂದು ತವರ್ನಾಗ ಸುಟ್ಟು ಕೊಟ್ಟಿದ್ರು ಆ ಹಣ ಕಂಡೆ ಕುಂತು ಊಟ ಮಾಡಿ ಬರ್ತಿದ್ದೇವ. ಇವತ್ತೊಂದು ದಿನ ಅಣ್ಣ ತಿಂದಿಲ್ಲ ಅಂತ ಹೋಗಂಗಿಲ್ಲ. ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕವನ ಕಳೆಯೋ ಈ ಶರ್ಮಿಳಾಗ ಏನಂತೆ, ತಾಯಿ ನೋಡಿ ಕುಂಡಿ ತರಬೇಕು, ತಾಯಿನ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ. ಅದರ ಪ್ರತಿಫಲವೇ ಇದು, ಅದರ ಪ್ರತಿಫಲವೇ ಇದು. ಮಗ ಮನೆಗೆ ಸೊಸೆನ ತಂದಾನ ಅಂತ ಖುಷಿ ಪಟ್ಟಿದ್ರ
ರೋಡಿಗೆ ಬಿಸಾಕಿದಾಗ ಒಂದು ರೊಟ್ಟಿನ ಬಿಸಾಕ್ತಿದ್ದೆ. ಹೋದ್ರೆ ನೀವೇನು ಮಾಡಿದ್ರಿ? ನಾನು ಈ ಮನೆಗೆ ಬೋರಿ ಕೊಡುತ್ತಲೇ ನನಗೆ ಅವಮಾನ ಮಾಡಿದ್ರಿ. ಅವಮಾನದ ಚಿಟ್ಟಿನ ಕಿಚ್ಚು ಇನ್ನು ನನ್ನ ಎದೆಯಾಗ ಧಗಧಗ ಅಂತ ಹತ್ತಿ ಚಿಟ್ಟಿನ ಕಿಚ್ಚು ಅವರವರೆಗೂ ಈ ಮುದಿಗೂಟೆಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಗಬೇಕು. ಹಂಗ ಮಾಡ್ತೀನಿ, ಹಂಗ ಮಾಡ್ತೀನಿ. ಏನು ಎಷ್ಟು ಬೇಕು? ಎಷ್ಟು ಸಲ ಹೇಳ್ತೀನಿ ಕಾವ್ಯಗೆ ಈಸಿ ಹಚ್ಕೊಡಿ ಅಂತ. ಅಲ್ಲ ಒಬ್ಬ ಡ್ರೈವರ್ನ ಬಾಕಿ ಕರ್ಕೊಂಡು ಅಂತ ಹೇಳಿ ಮಾಡ್ಕೋತೀನೋ ಅಥವಾ ನಾನು ಮಾಡ್ಲೋ? ಚಿನ್ನ, ಕಾರ್ ಗಾಡಿಗೆ ನೇಮಕ ಮಾಡಿದ್ದಾಯ್ತು. ಇನ್ನು ಮುಂದೆ ಆ ಕಾರ್ ಗಾಡಿ ನೀನು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು.